ಆತ್ಮೀಯ ಕೇಳುಗರೆ, ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣ ರಾಮಾಯಣದ ಭಾಗ 1 ಬಗ್ಗೆ ತಿಳಿದುಕೊಳ್ಳೋಣ. ರಾಮಾಯಣ 24,000 ಶ್ಲೋಕಗಳ ಮಹಾಗ್ರಂಥ. ಇದನ್ನು ಬಾಲ, ಅಯೋಧ್ಯ, ಅರಣ್ಯ, ಕಿಷ್ಕಿಂಧ, ಸುಂದರ, ಯುದ್ಧಕಾಂಡಗಳೆಂಬ 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರ ಜೊತೆಗೆ ಉತ್ತರ ಕಥೆ ಹೇಳುವ ಉತ್ತರಾಖಂಡವೆಂಬ 7ನೆಯ ಕಾಂಡವಿದೆ. ರಾಮಾಯಣವನ್ನು ಆದಿಕಾವ್ಯವೆನ್ನುತ್ತಾರೆ. ಕೇವಲ ರಾಕ್ಷಸ ಸಂಹಾರಕ್ಕಾಗಿಯೇ ರಾಮ ಅವತಾರವಾದರೆ ರಾವಣನ ವಧೆಯ ನಂತರ ಅವನ ಅವತಾರ ಕೊನೆಯಾಗಬೇಕಾಗಿತ್ತು. ಆದರೆ ಬಾಲಕಾಂಡದಲ್ಲಿ ರಾಮ ಒಂದು ಪ್ರತಿಜ್ಞೆ ಮಾಡುತ್ತಾನೆ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿವ, ನಾನು 11,000 ವರ್ಷಗಳು ಈ ಭೂಮಂಡಲದ ರಾಜ್ಯಭಾರ ಮಾಡುತ್ತೇನೆ ಅಂತ. ರಾಮ ಭಗವಂತನಾದುದರಿಂದಲೇ 14 ವರ್ಷಗಳ ವನವಾಸ, ಭಗವಂತನಾದುದರಿಂದಲೇ ತಂದೆಯ ಬಗೆಗಿನ ಗೌರವಾಧಾರಗಳು, ಭಗವಂತನಾದುದರಿಂದಲೇ ಧಾರ್ಮಿಕತೆ, ಭಗವಂತನಾದುದರಿಂದಲೇ ಏಕಪತ್ನಿ ವ್ರತ, ಇವೆಲ್ಲವೂ ಸಾಧ್ಯವಾಯಿತು ಅಂದುಕೊಂಡರೆ ರಾಮಾಯಣದಿಂದ ನಮಗೆ ಯಾವುದೇ ಪ್ರಯೋಜನವೂ ಆಗಲಾರದು. ರಾಮಾಯಣದಲ್ಲಿ ರಾಮ ದೇವರಾಗಿ ಅಲ್ಲದೆ ಒಬ್ಬ ಮನುಷ್ಯನಾಗಿ ಬದುಕಿ ತೋರಿಸುತ್ತಾನೆ. ನಾವು ಹೇಗೆ ಬದುಕಬೇಕೆಂದು ತೋರಿಸಿಕೊಡುತ್ತಾನೆ. ಆದ್ದರಿಂದ ರಾಮಾಯಣ ಎಷ್ಟು ಕಾಲವಿರುತ್ತದೆಯೋ, ಎಷ್ಟು ಕಾಲ ಅದನ್ನು ನಾವು ಪಾರಾಯಣ ಮಾಡುತ್ತೇವೆಯೋ, ಎಷ್ಟು ಕಾಲ ಅದರ ಮೇಲೆ ನಮಗೆ ವಿಶ್ವಾಸವಿರುತ್ತದೆಯೋ ಅಷ್ಟು ಕಾಲವೂ ಮಾನವತ್ವವಿರುತ್ತದೆ. ಮಾನವತ್ವವಿಲ್ಲದಿದ್ದರೆ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನವಿಲ್ಲ. ತಂದೆ ತಾಯಿಯರ ಜೊತೆ, ಸಹೋದರರ ಜೊತೆ, ಗುರುಗಳ ಜೊತೆ, ಪತ್ನಿಯ ಜೊತೆ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು, ಮಾತಿಗೆ ತಪ್ಪದೆ ಹೇಗೆ ನಡೆಯಬೇಕೆಂಬುದನ್ನು ನಾವು ರಾಮನ ಬಳಿ ಕಲಿಯಬೇಕು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತ ಕಾಂಜಲಿಂ ಬಾಷ್ಪಾವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮಥ ರಾಕ್ಷಸಾಂತಕಂ. ರಾಮಾಯಣದ ಪಾರಾಯಣ ನಡೆಯುತ್ತಿದ್ದರೆ ಎಲ್ಲಿದ್ದರೂ ಹನುಮಂತ ಬಂದು ಕೇಳುತ್ತಾನೆ ಅಂತ ಹೇಳುತ್ತಾರೆ. ರಾಮ ಈ ಹೆಸರು ಕೇಳಿದಾಕ್ಷಣ ಮೈ ರೋಮಾಂಚನಗೊಳಿಸುವಂತಹ ಒಂದು ಹೆಸರು. ರಾವಣಾಸುರ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ನರವಾನರನ್ನು ಹೊರತುಪಡಿಸಿ ಇನ್ನಾವ ಜೀವರಾಶಿಯಿಂದಲೂ ತನಗೆ ಸಾವು ಬರಬಾರದೆಂದು ವರ ಪಡೆಯುತ್ತಾರೆ. ನರವಾನರನೇಕೆ ಬಿಟ್ಟೆ ಎಂದು ಬ್ರಹ್ಮದೇವ ಕೇಳದಿದ್ದರೂ ರಾವಣನೇ ನರವಾನರು ತನಗೊಂದು ಲೆಕ್ಕವೇ, ಆದ್ದರಿಂದ ಅವರನ್ನು ಬಿಟ್ಟೇ ಎನ್ನುತ್ತಾನೆ. ಅದು ಮನುಷ್ಯರ ಕುರಿತಾದ ರಾವಣನ ಧೋರಣೆ. ಮನುಷ್ಯರನ್ನು ಕೀಳಾಗಿ ನೋಡುವಂತಹ ಕಾಲದಲ್ಲಿ ಮನುಷ್ಯನಾಗಿ ಹುಟ್ಟಿ ಅವನು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಿಯಾನು ಎಂಬುದನ್ನು ತೋರಿಸಿಕೊಟ್ಟವನು ರಾಮ. ಆದ್ದರಿಂದ ಮಾನವರಾಗಿ ಹುಟ್ಟಿದವರೆಲ್ಲರೂ ರಾಮನಾಮವನ್ನು ಪಠಿಸಬೇಕು. ಕೂಂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಕಂ ಒಂದೇ ವಾಲ್ಮೀಕಿ ಕೋಕಿಲಂ. ರಾಮನ ಕಥೆಯಾದ್ದರಿಂದ ಈ ಕಥೆಗೆ ವಾಲ್ಮೀಕಿ ಮಹರ್ಷಿ ರಾಮಾಯಣ ಎಂದು ಹೆಸರಿಟ್ಟರು. ಅಂತೆಯೇ ಇದನ್ನು ಸೀತಾಯಾಶ್ಚರಿತಂ ಮಹತ್ ಫೌಲಸ್ಥ್ಯಾವದೆ ಎಂದು ವಾಲ್ಮೀಕಿಗಳು ಕರೆದಿದ್ದಾರೆ. ಜೈ ಶ್ರೀರಾಮ್. ಓಂ ನಮೋ ಭಗವತೆ ವಾಸುದೇವಾಯ. ಸರ್ವೇ ಜನಃ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.